ಮಾಡಲಿ ಅಮ್ಮ, ಏನು ಸಮಾವೇಶರು ಮಾಡಲಿ, ನಡಿಗೆಯಾರು ಮಾಡಲಿ. ಈಗ ಪಾದಯಾತ್ರೆ ಮಾಡ್ತೀನಿ ಅಂದ್ರಲ್ಲ, ಮಾಡಲಿ. ಪಾದಯಾತ್ರೆ ಮಾಡೋರು ಫಸ್ಟ್ ಪಾದಯಾತ್ರೆ ಅನೌನ್ಸ್ ಮಾಡಿದರೆ ಪಾದಯಾತ್ರೆ ಮಾಡಲಿ, ಡೆಲ್ಲಿ ಗಂಟ ಮಾಡಲಿ ಪಾದಯಾತ್ರೆ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ನಮ್ಮ ಲಾ ಮಿನಿಸ್ಟರ್ ತಿಳಿಸ್ತಾರೆ. ಮಾಡಲಿ ಅಮ್ಮ, ಏನು ಸಮಾವೇಶರು ಮಾಡಲಿ, ನಡಿಗೆಯಾರು ಮಾಡಲಿ. ಈಗ ಪಾದಯಾತ್ರೆ ಮಾಡ್ತೀನಿ ಅಂದ್ರಲ್ಲ, ಮಾಡಲಿ. ಪಾದಯಾತ್ರೆ ಮಾಡೋರು ಫಸ್ಟ್ ಪಾದಯಾತ್ರೆ ಅನೌನ್ಸ್ ಮಾಡಿದರೆ ಪಾದಯಾತ್ರೆ ಮಾಡಲಿ, ಡೆಲ್ಲಿ ಗಂಟ ಮಾಡಲಿ ಪಾದಯಾತ್ರೆ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ನಮ್ಮ ಲಾ ಮಿನಿಸ್ಟರ್ ತಿಳಿಸ್ತಾರೆ. ಮಾಡಲಿ ಅಮ್ಮ, ಏನು ಸಮಾವೇಶರು ಮಾಡಲಿ, ನಡಿಗೆಯಾರು ಮಾಡಲಿ. ಈಗ ಪಾದಯಾತ್ರೆ ಮಾಡ್ತೀನಿ ಅಂದ್ರಲ್ಲ, ಮಾಡಲಿ. ಪಾದಯಾತ್ರೆ ಮಾಡೋರು ಫಸ್ಟ್ ಪಾದಯಾತ್ರೆ ಅನೌನ್ಸ್ ಮಾಡಿದರೆ ಪಾದಯಾತ್ರೆ ಮಾಡಲಿ, ಡೆಲ್ಲಿ ಗಂಟ ಮಾಡಲಿ ಪಾದಯಾತ್ರೆ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ನಮ್ಮ ಲಾ ಮಿನಿಸ್ಟರ್ ತಿಳಿಸ್ತಾರೆ. ಮಾಡಲಿ ಅಮ್ಮ, ಏನು ಸಮಾವೇಶರು ಮಾಡಲಿ, ನಡಿಗೆಯಾರು ಮಾಡಲಿ. ಈಗ ಪಾದಯಾತ್ರೆ ಮಾಡ್ತೀನಿ ಅಂದ್ರಲ್ಲ, ಮಾಡಲಿ. ಪಾದಯಾತ್ರೆ ಮಾಡೋರು ಫಸ್ಟ್ ಪಾದಯಾತ್ರೆ ಅನೌನ್ಸ್ ಮಾಡಿದರೆ ಪಾದಯಾತ್ರೆ ಮಾಡಲಿ, ಡೆಲ್ಲಿ ಗಂಟ ಮಾಡಲಿ ಪಾದಯಾತ್ರೆ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ನಮ್ಮ ಲಾ ಮಿನಿಸ್ಟರ್ ತಿಳಿಸ್ತಾರೆ. ಮಾಡಲಿ ಅಮ್ಮ, ಏನು ಸಮಾವೇಶರು ಮಾಡಲಿ, ನಡಿಗೆಯಾರು ಮಾಡಲಿ. ಈಗ ಪಾದಯಾತ್ರೆ ಮಾಡ್ತೀನಿ ಅಂದ್ರಲ್ಲ, ಮಾಡಲಿ. ಪಾದಯಾತ್ರೆ ಮಾಡೋರು ಫಸ್ಟ್ ಪಾದಯಾತ್ರೆ ಅನೌನ್ಸ್ ಮಾಡಿದರೆ ಪಾದಯಾತ್ರೆ ಮಾಡಲಿ, ಡೆಲ್ಲಿ ಗಂಟ ಮಾಡಲಿ ಪಾದಯಾತ್ರೆ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ನಮ್ಮ ಲಾ ಮಿನಿಸ್ಟರ್ ತಿಳಿಸ್ತಾರೆ.